ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗಾಗಲೇ ಸಿಜೆರಾಯ್ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಲ್ ಹಿಸ್ಟ್ರಿಯನ್ನ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ಆ ಕರೆಯ ಮಾಹಿತಿಯನ್ನ ಕೊಡಿ ಅಂತಲೂ ಕೂಡ ಈಗಾಗಲೇ ಪ್ರೊವೈಡರ್ ಕಂಪನಿಗೆ ಹಾಕಿ ಪತ್ರ ಕೂಡ ಬರೆದಿದೆ. ಯಾಕಂದ್ರೆ ಆ ಮೊಬೈಲ್ ಬಹಳ ಪ್ರಮುಖವಾದಂತಹ ಸಾಕ್ಷಿಯಾಗತ್ತೆ. ಅಲ್ಲಿ ಅವರೇನಾದರೂ ಕೊನೆಯದಾಗಿ ಯಾರಿಗಾದ್ರೂ ಕರೆ ಮಾಡಿದ್ರ, ಏನು ಮಾತುಕತೆ ನಡೀತು, ಕೊನೆಯದಾಗಿ ಏನ್ ಹೇಳಿದ್ರು, ಅವರ ಆತ್ಮಹತ್ಯೆಗೆ ಕಾರಣ ಆ ಕರೆಯಲ್ಲಿ ಏನಾದರೂ ಅಡಕ ಆಗಿದೆಯಾ, ಇದೆಲ್ಲಕ್ಕೂ ಕೂಡ ತನಿಖೆಗೆ ಬಹಳ ಪ್ರಮುಖವಾದಂತಹ ಫ್ಯಾಕ್ಟರ್ಸ್ ಇದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಆ ಕರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ಪ್ರೊವೈಡರ್ ಕಂಪನಿಗೂ ಕೂಡ ಖಾಕಿ ಪತ್ರವನ್ನ ಬರೆದಿದೆ. ಏನ್ ನಡೀತು ಆ 15 ನಿಮಿಷ ಅವರ ರೂಮ್ನಲ್ಲಿ ಅನ್ನೋದೇ ಈಗಿರುವಂತಹ ಪ್ರಶ್ನೆ. 108 ಅನುಮಾನಗಳು ಮೂಡ್ತಾ ಇದೆ. ಪ್ರಕರಣದ ರಹಸ್ಯವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಎಲ್ಲ ಆಂಗಲ್ಗಳಲ್ಲೂ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಸಿಜೆರಾಯ್ ಕೇರಳ ಮೂಲದ ಉದ್ಯಮಿ. ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಂತೆ ಐಟಿ ದಾಳಿಯಾದದ್ದ. ಕೇರಳದ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸೋದಕ್ಕೆ ಕಾರಣ ಏನು, ಐಟಿ ದಾಳಿಯ ಮೂಲ ಕಾರಣವನ್ನ ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ಅದೇ ಒಂದೊಮ್ಮೆ ಆತ್ಮಹತ್ಯೆ ಕಾರಣ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಸಿಜೆರಾಯ್ ಯಾವ್ಯಾವ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ರು, ಅವರ ಬ್ಯಾಂಕ್ ವಹಿವಾಟು, ಕಳೆದ ಕೆಲವು ವರ್ಷಗಳ ಐಟಿ ರಿಟರ್ನ್ಸ್, ಇದೆಲ್ಲದರ ಬಗ್ಗೆ ಕೂಡ ಈಗ ಖಾಕಿ ತನಿಖೆಗಿಳಿದಿದೆ. ಬೆಂಗಳೂರು, ಕೇರಳ ಮತ್ತು ಹೊರ ದೇಶಗಳಲ್ಲೂ ಕೂಡ ಉದ್ಯಮ ಹೊಂದಿದ್ರು. ಸಿನಿಮಾ ಕ್ಷೇತ್ರ, ರಿಯಲ್ ಎಸ್ಟೇಟ್, ಮನೋರಂಜನಾ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿದಂಥವರು. ಇಂಥ ಖ್ಯಾತ ಉದ್ಯಮಿ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರ್ತಾರೆ ಅಂತಂದ್ರೆ ಏನು ಕಾರಣ? ಅದರ ರಹಸ್ಯದ ಬೆನ್ನು ಬಿದ್ದಿದೆ ಖಾಕಿ ಪಡೆ. ಮೂಲತಃ ಕೇರಳದವರಾದರೂ ಕೂಡ ಬೆಂಗಳೂರಿನಲ್ಲೇ ವಾಸವಾಗಿದ್ರು. ಜೊತೆಗೆ ಅವರ ಉದ್ಯಮ ವ್ಯಾಪಿಸಿತ್ತು. ಅವರ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿದೆ. ಬೋರಿಂಗ್ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ. ಪೋಸ್ಟ್ಮಾರ್ಟಂ ಬಳಿಕ ರಾಯ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಬಹಳ ದೊಡ್ಡ ಆಘಾತ ಪತ್ನಿ, ಮಕ್ಕಳು ಮತ್ತು ಸಂಬಂಧಿಕರ ಪಾಲಿಗೆ. ಇಷ್ಟು ದೊಡ್ಡ ಉದ್ಯಮ, ಎಂಪೈರ್ನೇ ಕಟ್ಟಿದ್ದಂತಹ ಸಿಜೆರಾಯ್ ಇಂಥದೊಂದು ನಿರ್ಧಾರಕ್ಕೆ ಯಾಕೆ ಬಂದ್ರು? ನಮ್ಮ ಪ್ರತಿನಿಧಿ ರಾಜಪ್ಪ ಇಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ರಾಜಪ್ಪ, ನಾವು ಈ ಘಟನೆ ಬಗ್ಗೆ ಗಮನಿಸ್ತಾ ಇದ್ದೀವಿ. ಆ 15 ನಿಮಿಷ ಏನಾಯ್ತು ಅಂತ ಅನ್ನೋದು, ಅದರಲ್ಲೂ ಕೂಡ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಅವರು ಗುಂಡು ಹಾರಿಸ್ಕೊಂಡ್ರು ಅಂತ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳು ಏನೇನು? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಬಹುಶಃ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಹೋಗುತ್ತಾ? ಈ ಪಿಸ್ತೂಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಪ್ರತಿಮಾ, ನಿನ್ನೆ ಸಂಜೆ ಸಿಜೆರಾಯ್ ತಮ್ಮ ಕಚೇರಿಯಲ್ಲೇ ಗುಂಡನ್ನು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರ ಒಂದು ಮಾಹಿತಿಯ ಪ್ರಕಾರ ಸಿಜೆರಾಯ್ ತಮ್ಮ ಬಲಗೈಯಿಂದ ಎಡಭಾಗಕ್ಕೆ ಗುಂಡನ್ನು ಹಾರಿಸ್ಕೊಂಡಿರ್ತಾರೆ. ಅಂದ್ರೆ ಗುಂಡು ಹಾರಿಸುವಂತ ಸಂದರ್ಭದಲ್ಲಿ ಅದರ ಇಂಪ್ಯಾಕ್ಟ್ ಇರೋದು ಯಾವ ರೀತಿ ಅಂದ್ರೆ, ಗುಂಡು ಹಾರಿಸಿದಂತಹ ಜಾಗದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ಸಣ್ಣದಾದಂತಹ ಹೋಲ್ ಇರುತ್ತೆ. ಗುಂಡು ಹೊರ ಬಂದ ನಂತರದಲ್ಲಿ ಎದೆನ ಸಿಳ್ಕೊಂಡು ಛಿದ್ರವಾಗಿ ಬರುತ್ತೆ. ಆದ್ರೆ ಸಿಜೆರಾಯ್ ಈ ಪ್ರಕರಣದಲ್ಲಿ ಒಳಗೆ ಹೊಕ್ಕಿರುವಂತಹ ಗುಂಡು ಬೆನ್ನಿಗೆ ಅಂಟ್ಕೊಂಡಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಹೇಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಿಜೆರಾಯ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಎಲ್ಲವೂ ಕೂಡ ಪಿನ್ ಟು ಪಿನ್ ಮಾಹಿತಿ ಲಭ್ಯ ಆಗುತ್ತೆ. ಅಂದ್ರೆ ಸಾಮಾನ್ಯವಾದಂತಹ ಉದ್ಯೋಗಿ ಆಗಿದ್ದುಕೊಂಡು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಮ್ಮರವಾಗಿ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಂತಹ ಸಿಜೆರಾಯ್ ದುರಂತ ಅಂತ್ಯವನ್ನ ಕಂಡಿರುವಂತದ್ದು. ಅವರ ಒಂದು ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಅಂದ್ರೆ ಐಟಿ ಇಂದ ಹೆದರ್ಕೊಂಡು ಏನಾದ್ರೂ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರ, ಅದ್ರ ಜೊತೆಗೆ ಅವ್ರೇನಾದ್ರೂ ಬೇರೆ ಯಾವ್ದಾದ್ರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಶೋಕನಗರ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿರುವಂತದ್ದು. ಅವರ ಒಂದು ಮನೆಯೇ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಡೆತ್ ನೋಟ್ ಏನಾದ್ರೂ ಬರ್ದಿದ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಗೆ ಪೊಲೀಸರು ಮುಂದಾಗಿರುವಂತದ್ದು. ಸದ್ಯಕ್ಕೆ ಅವರ ಒಂದು ಕಚೇರಿಯಿಂದ ಒಂದು ಡೈರಿ ಹಾಗೇನೆ 2 ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಏನು ಪ್ರೊವೈಡರ್ ಕಂಪನಿ ಏನಿದೆ ಅದಕ್ಕೆ ಪತ್ರವನ್ನ ಕೂಡ ಬರೆದಿರುವಂತದ್ದು. ಅಂದ್ರೆ ಎಷ್ಟೇ ಸ್ಟ್ರಾಂಗ್ ವ್ಯಕ್ತಿ ಆಗಿದ್ರು ಕೂಡ ತನ್ನ ಕೊನೆಯ ಘಳಿಗೆಯಲ್ಲಿ ತನ್ನ ಮನಸ್ಸಲ್ಲಿ
ಮನಸ್ಸಲ್ಲಿದ್ದಂತಹ ನೋವನ್ನ ಯಾರಾದ್ರೂ ಕೂಡ ಹೇಳ್ಕೊಂಡಿರ್ತಾರೆ. ಅವರಿಗೆ ತುಂಬಾನೇ ಯಾರಾಗಿರ್ತಾರೆ, ಅವರ ಕುಟುಂಬಸ್ಥರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರ ಬಳಿ ಏನನ್ನಾದ್ರೂ ಹೇಳ್ಕೊಂಡಿದ್ರ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಅಲ್ಲಿಂದ ಲೀಡ್ ಅನ್ನ ತೆಗೆದುಕೊಂಡು ಸಿಜೆ ರಾಯರವರ ಒಂದು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಆತ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪಿಸ್ತೂಲ್ ಅನ್ನ ಕೂಡ ಅಶೋಕನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದನ್ನ FSL ಗೂ ಕೂಡ ರವಾನೆ ಮಾಡಿರುವಂತದ್ದು. ಆ ಪಿಸ್ತೂಲ್ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪರವಾನಗಿಯನ್ನ ಪಡೆದುಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಕಾಡ್ತಿರೋದೇನಂದ್ರೆ IT ದಾಳಿ ಮಾಡಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ಏನಾದ್ರು ಅವರು ಪಿಸ್ತೂಲ್ ಅನ್ನ ಹೊಂದಿದ್ದೇ ಆದ್ರೆ ಅದನ್ನ ತಾತ್ಕಾಲಿಕವಾಗಿ ಪಡೆದುಕೊಂಡು ವಶಕ್ಕೆ ಪಡೆದುಕೊಂಡು ಅದನ್ನ ನಿಯರೆಸ್ಟ್ ಇರುವಂತಹ ಪೊಲೀಸರಿಗೆ ತಾತ್ಕಾಲಿಕವಾಗಿ ಒಪ್ಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ IT ರೇಡ್ ನಿರಂತರವಾಗಿ ನಡೀತಾ ಇದ್ರು ಕೂಡ ಅವರ ಪಿಸ್ತೂಲ್ ಅನ್ನ ಯಾಕೆ ವಶಕ್ಕೆ ಪಡೆದುಕೊಂಡಿಲ್ಲ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಈ ಎಲ್ಲಾ ಆಯಾಮದಲ್ಲೂ ಕೂಡ ಸದ್ಯಕ್ಕೆ ತನಿಖೆ ನಡೀತಾ ಇರುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ರಜಪ್ಪ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಈ ಒಂದು ಸಾವು, ಈ ಆತ್ಮಹತ್ಯೆ ಹಲವಾರು ಅನುಮಾನಗಳನ್ನ ಮೂಡಿಸ್ತಾ ಇದೆ.